₹1 ₹2 ಬರೀ ಚಿಲ್ಲರೆ ಕವರ್ ತುಂಬಾ 12,000 ಚಿಲ್ಲರೆ. ಅಂದು ಶಿಕಾರಿಪುರ, ಇಂದು ಶಿವಮೊಗ್ಗ ಚಿಲ್ಲರೆ ಕ್ಯಾಂಡೆ. ಶಿವಮೊಗ್ಗ ಹೈ ವೋಲ್ಟೇಜ್ ಲೋಕಸಭಾ ಮಹಾಸಮರ ಅನ್ನೋದು ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಮಧು ಬಂಗಾರಪ್ಪ ವರ್ಸಸ್ BY ರಾಘವೇಂದ್ರ ನಡುವೆ ನೇರ ಹಣಾಹಣಿ ಕೂಡ ಇದೆ. ಈ ಇಬ್ಬರ ಮಧ್ಯೆ ಚಿಲ್ಲರೆ ಅಭ್ಯರ್ಥಿಯೊಬ್ಬ ಕಣಕ್ಕೆ ಇಳಿದಿದ್ದಾರೆ. ಅವರ ನಡೆನೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಮಧು ಬಂಗಾರಪ್ಪ ವರ್ಸಸ್ BY ರಾಘವೇಂದ್ರ ನಡುವೆ ಯಾವ ರೀತಿಯಾಗಿ ದೊಡ್ಡ ಹಣಾಹಣಿ ಏರ್ಪಟ್ಟಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಇದರ ಮಧ್ಯೆ ಚಿಲ್ಲರೆ ಅಭ್ಯರ್ಥಿಯೊಬ್ಬ ಕಣಕ್ಕಿಳಿದಿದ್ದಾರೆ. ಶಿವಮೊಗ್ಗ ಲೋಕಕಣದಲ್ಲಿ ವಿನಯ್ ರಾಜವತ್ ಕಣಕ್ಕಿಳಿದಿದ್ದಾರೆ. ನಿನ್ನೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಈ ಪಕ್ಷೇತರ ಅಭ್ಯರ್ಥಿ ವಿನಯ್. ಇಲ್ಲಿ ವಿಶೇಷ ಅಂದ್ರೆ ₹1 ₹2 ಈ ಚಿಲ್ಲರೆ ಹಣದಲ್ಲೇ ಠೇವಣಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ₹12,000 ಠೇವಣಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. 12,500 ಚಿಲ್ಲರೆ ದುಡ್ಡನ್ನ ಅವರು ಸಲ್ಲಿಸಿದ್ದಾರೆ. ಸಾರ್ವಜನಿಕರಿಂದ ಸಂಗ್ರಹಿಸಿದಂತ ಹಣದಲ್ಲೇ ಠೇವಣಿಯನ್ನ ಇಟ್ಟಿರುವಂತದ್ದು. ಅವರು ಚೀಲದಲ್ಲಿ ಚಿಲ್ಲರೆ ಹೊತ್ತು ತಂದ್ರು ವಿನಯ್ ರಾಜವತ್ ಅವರು. ಎಲ್ಲರೂ ಕೂಡ ಸ್ಪರ್ಧೆಯನ್ನ ಮಾಡುವಂತ ಒಂದು ಉತ್ಸಾಹದಲ್ಲಿದ್ರೆ ಇವರು ಕೂಡ ಅದೇ ಉತ್ಸಾಹದ ಜೊತೆಗೆ ಸಾರ್ವಜನಿಕರಿಂದ ಕಲೆಕ್ಟ್ ಮಾಡಿದಂತ ಒಂದು ದುಡ್ಡಲ್ಲಿ ನಾಮಪತ್ರವನ್ನ ಸಲ್ಲಿಸಿರುವಂತದ್ದು. ವಿಧಾನಸಭೆ ಚುನಾವಣೆಯಲ್ಲಿ ಶಿಕಾರಿಪುರದಲ್ಲಿ BSY ವಿರುದ್ಧ ಸ್ಪರ್ಧೆಯನ್ನ ಮಾಡಿದ್ರು, ಹಾಗೆ ಸೋಲನ್ನ ಕೂಡ ಕಂಡಿದ್ರು. ವಿನಯ್ ಬೆಂಗಳೂರಿನಿಂದ ಹೆಲಿಕಾಪ್ಟರ್ ನಲ್ಲಿ ಆಗಮಿಸಿ ಸ್ಪರ್ಧೆಯನ್ನ ಮಾಡಿದ್ರು. ಶಿಕಾರಿಪುರದಲ್ಲಿ 400 ಮತವನ್ನ ಪಡೆದು ಠೇವಣಿಯನ್ನ ಕೂಡ ಕಳೆದುಕೊಂಡಿದ್ರು. ಅದೇ ಒಬ್ಬ ಅಭ್ಯರ್ಥಿ ಈಗ ಮತ್ತೆ ಸ್ಪರ್ಧೆಯನ್ನ ಮಾಡಿರುವಂತದ್ದು. ಈ ಬಾರಿ BSY ಪುತ್ರನ ಎದುರುಗಡೆ ಸ್ಪರ್ಧೆಯನ್ನ ಮಾಡಿದ್ದಾರೆ. ಈ ಬಾರಿಯ ವಿಶೇಷ ಅಂದ್ರೆ ₹12,500 ಚಿಲ್ಲರೆ ದುಡ್ಡನ್ನ ಸಾರ್ವಜನಿಕರಿಂದನೇ ಸಂಗ್ರಹಿಸಿ ಅವರು ನಾಮಪತ್ರವನ್ನ ಸಲ್ಲಿಸಿರು. ಎಲ್ಲೂ ಬರಂಗಿಲ್ಲ. ಅಂಧ ವಿದ್ಯಾರ್ಥಿಗಳು ಇವತ್ತು ನಮಗೆ ನಾಮಿನೇಷನ್ ಮಾಡಲಿಕ್ಕೆ ಸಾಥ್ ಕೊಟ್ಟಿದ್ದಾರೆ. ಹಾಗೆ ಇವತ್ತಿನ ದಿನ ನಾಮಿನೇಷನ್ಗೆ ಸುಮಾರು 12,500 SC ಕ್ಯಾಟಗರಿ ಆಗಿರೋದ್ರಿಂದ 12,500 ನಾಮಿನೇಷನ್ ಫೀಸ್ ಕಟ್ಟಬೇಕಿತ್ತು. ಸೊ ಸುಮಾರು 12,500 ನಾಣ್ಯ, ₹1 ನಾಣ್ಯಗಳನ್ನು ನಾವು ಕಲೆಕ್ಟ್ ಮಾಡಿ ಹಾಗೆ ಈ ಬಾರಿ ಗೆಲ್ಲೋ ಭರವಸೆ ಇದೆ. ಹಾಗೆ ನಾವು ಗೆಲ್ಲೋ ಭರವಸೆಯನ್ನಕ್ಕಿಂತ ಈ ಬಾರಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತೀನಿ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗರಾಜ್, ಈ ಹಿಂದೆ BSY ವಿರುದ್ಧ ಹೆಲಿಕಾಪ್ಟರ್ ನಿಂದ ಬಂದು ನಾಮಪತ್ರವನ್ನ ಸಲ್ಲಿಸಿ ಗಮನ ಸೆಳೆದಿದ್ರು. ಈ ಬಾರಿ ಅವರ ಪುತ್ರನ ವಿರುದ್ಧ ಚಿಲ್ಲರೆಯನ್ನ ಸಲ್ಲಿಸುವ ಅಂದ್ರೆ ಅದನ್ನ ಮುಖಾಂತರ ಠೇವಣಿಯನ್ನ ಇಟ್ಟು ನಾಮಪತ್ರವನ್ನ ಸಲ್ಲಿಸುವ ಮುಖಾಂತರ ಯಾವ ರೀತಿಯಾಗಿ ಗಮನ ಸೆಳೆದಿದ್ದಾರೆ ಅಂತ. ಏನು ಇವರು ವಿನಯ್ ರಾಜವತ್ ಅಂತ ಪಕ್ಷೇತರ ಅಭ್ಯರ್ಥಿ. ಇವರು ನಿನ್ನೆ ಏನು ನಾಮಪತ್ರವನ್ನ ಸಲ್ಲಿಸಿದ್ರು. ಸುಮಾರು 2 ಗಂಟೆ ಸುಮಾರಿಗೆ ಒಂದು ನಾಮಪತ್ರ ಸಲ್ಲಿಸುವ ವೇಳೆ ಅವರು ಏನು ವಿಶೇಷವಾಗಿ ಗಮನ ಸೆಳೆದಿದ್ದು ಏನಪ್ಪಾ ಅಂದ್ರೆ ಇವರು ಏನು ಠೇವಣಿ ಹಣ ನೀಡಬೇಕು. ಇವರು ಪರಿಶಿಷ್ಟ ಜಾತಿಗೆ ಸೇರೋದ್ರಿಂದ, ಬಂಜಾರ ಸಮುದಾಯಕ್ಕೆ ಸೇರೋದ್ರಿಂದ ಇವರಿಗೆ ₹12,500 ಠೇವಣಿ ಹಣ ನೀಡಬೇಕಾಗಿತ್ತು. ಈ ಒಂದು ಠೇವಣಿ ಹಣವನ್ನ ಅವರು ಕೇವಲ ₹1 ಮತ್ತು ₹2 ಕಾಯಿನ್ಗಳನ್ನ ತರುವ ಮೂಲಕ, ಅದು ಚೀಲದಲ್ಲಿ ಹಾಕಿಕೊಂಡು ತರುವ ಮೂಲಕ ಏನು ನಾಮಪತ್ರ ಒಂದು ಠೇವಣಿ ಹಣವನ್ನ ನೀಡಲು ಮುಂದಾದ್ರು. ಸುಮಾರು ಅದು ₹1 ಮತ್ತು ₹2 ಕಾಯಿನ್ಗಳ ಒಟ್ಟಾರೆ ತೂಕ ನೋಡಿದ್ರೆ ಅದು ಸುಮಾರು ಒಂದು 45 ರಿಂದ 50 kg ಅಷ್ಟು ತೂಕ ಸಹ ಇತ್ತು. ಅದನ್ನ ಏನು ಅವರ ಸ್ನೇಹಿತರು ಎತ್ತುಕೊಂಡು ಬಲ್ಲಾರದಲ್ಲೇ ಒಂದು ಏನು ಜಿಲ್ಲಾಧಿಕಾರಿ ಚುನಾವಣಾಧಿಕಾರಿಯ ಕಚೇರಿವರೆಗೂ ತೆಗೆದುಕೊಂಡು ಹೋಗುವ ಒಂದು ಪ್ರವಾಸನ ಸಹ ನಡೀತು. ಏನು ಶಿಕಾರಿಪುರದಲ್ಲಿ ಇವರು ಏನು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಏನು ಸೋಲನ್ನ ಕಂಡಿದ್ರು. ಆ ಸಮಯದಲ್ಲಿ ಅವರು ಮತದಾರರನ್ನ ಮತ್ತೆ ಭೇಟಿ ಮಾಡಲು ಹೋದಂತ ಸಂದರ್ಭದಲ್ಲಿ, ಪ್ರತಿ ಮತದಾರರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರಿಂದ ₹1 ಮತ್ತು ₹2 ಕಾಯಿನ್ಗಳನ್ನ ಸಂಗ್ರಹ ಮಾಡಿಕೊಂಡು ಬಂದಿದ್ರು. ಇದೇ ಹಣದಲ್ಲಿ ನಾನು ಮುಂದೆ ಏನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ, ಈ ಸಂದರ್ಭದಲ್ಲಿ ನನಗೆ ಠೇವಣಿ ಹಣ ಇಡಲು ಈ ಒಂದು ಹಣ ಸಂಗ್ರಹಣೆ ಮಾಡ್ತೀನಿ ಎಂಬ ಒಂದು ಮಾಹಿತಿಯನ್ನ ಸಹ ಕೊಟ್ಟಿದ್ದಾರೆ. ಜೊತೆಗೆ ಅವರು ಸಂಗ್ರಹಿಸಿದ ಹಣವನ್ನು ಏನು ಜಿಲ್ಲಾಧಿಕಾರಿಗೆ ಸಲ್ಲಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.